ಪಾಕ್ ನಿರಂತರ ದಾಳಿ ನಡೆಸ್ತಾ ಇದೆ. ನಿನ್ನೆ ರಾತ್ರಿ ಕೇವಲ 3 ಗಂಟೆಗಳಲ್ಲಿ 500 ಡ್ರೋನ್ಗಳ ಬಳಕೆಯಾಗಿದೆ. ಭಾರತದ ಪ್ರಮುಖ 24 ನಗರಗಳನ್ನು ಗುರಿಯಾಗಿಸಿ ಈ ದಾಳಿ ನಡೆಸಲಾಗಿತ್ತು. ಗಡಿಯಲ್ಲಿರೋ 4 ರಾಜ್ಯಗಳ ನಗರಗಳೇ ಪಾಕ್ನ ಟಾರ್ಗೆಟ್. ಜಮ್ಮು ಕಾಶ್ಮೀರ, ಗುಜರಾತ್, ರಾಜಸ್ಥಾನ್, ಪಂಜಾಬ್ ಮೇಲೆ ದಾಳಿ ನಡೆಸಲಾಗಿದೆ. ಪಾಕ್ ಡ್ರೋನ್ಗಳನ್ನ ಭಾರತೀಯ ಸೇನೆ ಹೊಡೆದು ಉರುಳಿಸಿದೆ. ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್ನಲ್ಲಿ S-400 ಪೃಥ್ವಿ ಆಕಾಶ ಸೇರಿದಂತೆ ಏರ್ ಡಿಫೆನ್ಸ್ ವ್ಯವಸ್ಥೆ, ಕ್ಷಿಪಣಿ ಮತ್ತು ಡ್ರೋನ್ಗಳನ್ನ ಹೊಡೆದು ಉರುಳಿಸಿದೆ ಭಾರತೀಯ ಸೇನೆ ತನ್ನ ಏರ್ ಡಿಫೆನ್ಸ್ನ ಮೂಲಕ. ನಿನ್ನೆ ರಾತ್ರಿ ಬರೀ 3 ಗಂಟೆಗಳಲ್ಲಿ 500ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಬಳಸಿಕೊಂಡಿದೆ. 24 ನಗರಗಳನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿದೆ. ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಪಾಕ್ ಸೇನಾ ನೆಲೆಗಳನ್ನ ಧ್ವಂಸ ಮಾಡಿದೆ. ಕರಾಚಿ, ರಾವಲ್ಪಿಂಡಿ, ಇಸ್ಲಾಮಾಬಾದ್ ಸೇರಿದಂತೆ ಪ್ರಮುಖ ನಗರಗಳ ಮೇಲೆ ದಾಳಿ ಮಾಡೋದರ ಮೂಲಕ ಸ್ಪಷ್ಟ ಪ್ರತ್ಯುತ್ತರ ಕೊಟ್ಟಿದೆ. ನಿನ್ನೆ ರಾತ್ರಿ ಕೇವಲ 3 ಗಂಟೆಗಳಲ್ಲಿ 500 ಡ್ರೋನ್ಗಳ ಬಳಕೆಯಾಗಿದೆ. ಭಾರತದ ಪ್ರಮುಖ 24 ನಗರಗಳನ್ನು ಗುರಿಯಾಗಿಸಿ ಈ ದಾಳಿ ನಡೆಸಲಾಗಿತ್ತು. ಗಡಿಯಲ್ಲಿರೋ 4 ರಾಜ್ಯಗಳ ನಗರಗಳೇ ಪಾಕ್ನ ಟಾರ್ಗೆಟ್. ಜಮ್ಮು ಕಾಶ್ಮೀರ, ಗುಜರಾತ್, ರಾಜಸ್ಥಾನ್, ಪಂಜಾಬ್ ಮೇಲೆ ದಾಳಿ ನಡೆಸಲಾಗಿದೆ. ಪಾಕ್ ಡ್ರೋನ್ಗಳನ್ನ ಭಾರತೀಯ ಸೇನೆ ಹೊಡೆದು ಉರುಳಿಸಿದೆ. ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್ನಲ್ಲಿ S-400 ಪೃಥ್ವಿ ಆಕಾಶ ಸೇರಿದಂತೆ ಏರ್ ಡಿಫೆನ್ಸ್ ವ್ಯವಸ್ಥೆ, ಕ್ಷಿಪಣಿ ಮತ್ತು ಡ್ರೋನ್ಗಳನ್ನ ಹೊಡೆದು ಉರುಳಿಸಿದೆ ಭಾರತೀಯ ಸೇನೆ ತನ್ನ ಏರ್ ಡಿಫೆನ್ಸ್ನ ಮೂಲಕ. ನಿನ್ನೆ ರಾತ್ರಿ ಬರೀ 3 ಗಂಟೆಗಳಲ್ಲಿ 500ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಬಳಸಿಕೊಂಡಿದೆ. 24 ನಗರಗಳನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿದೆ. ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಪಾಕ್ ಸೇನಾ ನೆಲೆಗಳನ್ನ ಧ್ವಂಸ ಮಾಡಿದೆ. ಕರಾಚಿ, ರಾವಲ್ಪಿಂಡಿ, ಇಸ್ಲಾಮಾಬಾದ್ ಸೇರಿದಂತೆ ಪ್ರಮುಖ ನಗರಗಳ ಮೇಲೆ ದಾಳಿ ಮಾಡೋದರ ಮೂಲಕ ಸ್ಪಷ್ಟ ಪ್ರತ್ಯುತ್ತರ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.